ವೀಕ್ಷಕರೇ, ನಿಮಗೆಲ್ಲ ಸ್ವಾಗತ. ಈಗ ನಾವು ಕಾಲಮಹಿಮೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಾನವನಿಗೆ ಬರ್ತಕ್ಕಂಥ ಕಷ್ಟಗಳು, ಸುಖ ಸಂತೋಷಗಳು, ಸುಖ ದುಃಖಗಳು, ದೈವಾಧೀನಗಳು ಇವು ಯಾರನ್ನು ವರಿಸುತ್ತವೆ, ಯಾರನ್ನು ತ್ಯಜಿಸುತ್ತವೆ ಊಹಿಸುವುದು ಕಷ್ಟ. ಅಮರರು ಅಂದರೆ ದೇವತೆಗಳು, ಬಲವಂತರು, ಧನವಂತರು, ಜ್ಞಾನವಂತರು ಆದರೂ ಈ ವೇಳೆ ದೈನ್ಯವನ್ನು ಅನುಭವಿಸುತ್ತಾರೆ. ಇದನ್ನೇ ವಾಸ್ತು ಮಹಿಮೆ ಅಥವಾ ಕಾಲಮಹಿಮೆ ಎಂದು ಕರೆಯುತ್ತಾರೆ. ಈ ಕಾಲಮಹಿಮೆ ವಿಚಿತ್ರವಾಗಿ ಇರುತ್ತೆ. ಒಬ್ಬನನ್ನು ಒಂದು ಸಾರಿ ಮಹಾರಾಜನನ್ನು ಮಾಡುತ್ತೆ, ಅಷ್ಟರಲ್ಲಿ ಆತನನ್ನು ಭಿಕ್ಷುಕನನ್ನಾಗಿ ಬದಲಾಯಿಸುತ್ತೆ. ದಿವಾನನನ್ನು ಜವಾನನನ್ನಾಗಿ ಮಾಡುತ್ತೆ, ಜವಾನನನ್ನು ದಿವಾನನನ್ನಾಗಿ ಮಾಡುತ್ತೆ. ದಾನ ಕೊಡ್ತಕ್ಕಂಥವನು ದಾನ ಕೇಳುವವನಾಗುತ್ತಾನೆ, ಬಲವಂತ ಬಲಹೀನನಾಗುತ್ತಾನೆ, ಪಂಡಿತ ಅಜ್ಞಾನಿಯಾಗುತ್ತಾನೆ. 100 ಯಾಗ ಮಾಡಿ ಸಂಪಾದಿಸಿದ ಇಂದ್ರ ಪದವಿಯನ್ನು ಇಂದ್ರ ಕಳೆದುಕೊಂಡು ಅಡವಿ ಪಾಲಾಗಿದ್ದಾನೆ. ಪಾಂಡವರು ಧರ್ಮಿಷ್ಠರಾದರು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಿದರು. ಶ್ರೀರಾಮನು 14 ವರ್ಷ ವನವಾಸ ಮಾಡಿದ. ಸತ್ಯ ಹರಿಶ್ಚಂದ್ರ ರಾಜನಾಥರು ಸ್ಮಶಾನ ಕಾಯುವುದಕ್ಕೆ ವೀರಬಾಹುವಿನ ಹತ್ರ ನೌಕರಿ ಮಾಡಿದ. ನಳಚಕ್ರವರ್ತಿ ಮಹಾಚಕ್ರವರ್ತಿ ಆದರೂ ಗಾಣಿಗನ ಮನೆಯಲ್ಲಿ ಕೆಲಸಕ್ಕೆ ಸೇರಿದ. ಕಾಲವೇ ಧರ್ಮಿಷ್ಠನನ್ನು ಮಾಡುತ್ತೆ, ಜ್ಞಾನಿಯನ್ನು ಮಾಡುತ್ತೆ. ಮತ್ತು ಅದೇ ಕಾಲವೇ ಅದೇ ಮನುಷ್ಯನನ್ನು ಪಾಪಿಷ್ಠನನ್ನಾಗಿ ಮಾಡುತ್ತೆ. ಆ ನಿಯಮ ಅಜ್ಞಾನಿಯನ್ನು ಮಾಡುತ್ತೆ. ಇದರಲ್ಲಿ ಆಶ್ಚರ್ಯಪಡ್ತಕ್ಕಂಥದ್ದು ಏನೂ ಇಲ್ಲ. ಕಾಲಮಹಿಮೆ ಅಂಥದ್ದು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಇಂಥ ಕಷ್ಟಗಳು ತಪ್ಪಲಿಲ್ಲ. ವಿಷ್ಣುಮೂರ್ತಿ ಹಂದಿ ಜನ್ಮ ಎತ್ತಿದ, ಮಹಾಶಿವ ಅನ್ನಪೂರ್ಣಾದೇವಿ ಹತ್ತಿರ ಭಿಕ್ಷೆ ಬೇಡಿದ. ಆದ್ದರಿಂದ ಕಾಲವೇ ಎಲ್ಲ ವೇಳೆಯಲ್ಲೂ, ಕಾಲವೇ ಎಲ್ಲರಿಗಿಂತ ಬಲವಾದದ್ದು.